ಏನಣ್ಣ ಮಾಡೋದು ಮನೆಗೆ ದುಡ್ಡೆಲ್ಲನೂ ಹೆಂಗೆ ಹೊಂಚೋದು ಅಂತ ಹೇಳ್ಬಿಟ್ಟು ಏನು ಹುಸಿ ಆಯ್ತಾಯ್ತಾ ನೀನು ನೋಡ್ದಲ್ಲ ಎಷ್ಟು ದುಡ್ಡು ಅಂತ ಹೇಳ್ಬಿಟ್ಟು ಥೂ ಆ ಪೊದ್ದಿ ಸುಮ್ಮನೆ ಇದ್ದಿದ್ರೆ ಆಗದಪ್ಪ. ಅಪ್ಪ ಏನೋ ಹೊಸಿ ಸಮಾಧಾನ ಮಾಡ್ಬಿಟ್ಟು ಸುಮ್ಮನಾಗಿ ಬೈದು ಬೆಳೆ ಬೆಳಿದಲೆ ಅಂತ ಹೇಳ್ಬಿಟ್ಟು ಏನಾರ ಏಳು ಸುಮ್ಮನೆ ಆಗಿರೋದು. ಏಳು ನಾವೇ ಕೊಡ್ತೀವಿ, ತಿಂಗಳ ನಾವೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದೇ ಕಿತ್ತನೆ ನೀ ಎಲ್ಲ ಹಾಳು ಮಾಡಿ ಕೊಟ್ಲು ದೇವರಾಣೆಗೂ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತಾಯ್ತು ನನಗಂತೂ. ಎಂಥ ಕೆಲಸ ಮಾಡ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು. ಅಲ್ಲ ಸುಮ್ಮನೆ ಇದ್ದಿದ್ರೆ ಆಯ್ತಾ ಇರಲಿಲ್ವಾ? ಅದೇನೋ ಅಂತಾರಲ್ಲ, ಸಿಕ್ಕಾಪಟ್ಟೆ ಬೇಜಾರಾಯ್ತೈತೆ. ಬೇಜಾರು ಮನೆ ಹಾಳಾಗೋಗ್ಲಿ ಕಣ್ಲ. ಈಗ ಎಷ್ಟು ದುಡ್ಡು ಕೊಡಬೇಕು ಹೇಳು? ಏನು ಹೊಸಿ ದುಡ್ಡು ಕೊಡ್ಬೇಕಾ? ಯಪ್ಪ ಇವಾಗ ನೋಡು, ಫಸ್ಟ್ ನೋಡಿದ್ರೆ ಇವಾಗ ಕಾಲದ ಕಟ್ಟಬೇಕು, ಆಮೇಲೆ ಸಾಲದ ಕಟ್ಟಬೇಕು. ಅಷ್ಟಾಯಿತು ಅಂತಂದಮೇಲೆ ತಿರುಗಿ ಶುರು ಮಾಡ್ಕೊತಾರಲ್ಲ, ಇವಾಗ ನಮ್ಮ ಅಪ್ಪಂದು ಕಟ್ಟಬೇಕು. ಏನು ಹೊಸಿನ ಯಪ್ಪ ಕಾರ್ದು 15,000 ಇಲ್ಲಿ ಬಡ್ಡಿ, ಅದ್ರಾಗ ನೀವು 2,500 ಕೊಟ್ಟರೆ ನಾನು 7,500 ಬಡ್ಡಿನೇ ಕಟ್ಟಬೇಕು. ಯಪ್ಪ ಜವಾಬ್ದಾರಿ ಹೇಳು ಎಷ್ಟೈತೆ ನಮಗೆ ಅಂತ ಹೇಳ್ಬಿಟ್ಟು ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತಿ. ಇಷ್ಟು ಒಂದು ಅದ್ರಾಗ ಇವಾಗ ಅಪ್ಪಂಗೆ ಬೇರೆ 5,000 ಅಂದರೆ ಆತನೇ ಐತೆ ಎಕ್ಸ್ಟ್ರಾ ಅಂತೂ. ಅಲ್ಲ ಈ ಟೈಮಾಗ ಕಾರ್ ಯಾಕೆ ತಗೊಂಡ್ವಿ ಅನ್ನಿಸ್ತೈತಿ. ಕಾರ್ಗೆ EMI ಕಟ್ಟಬೇಕು, ಇದು ಕಟ್ಟಬೇಕು, ಅದು ಕಟ್ಟಬೇಕು, ಸಾಕಾಗೋಗ್ತೈತೆ. ಅಪ್ಪೊದ್ದಿಂದ ನನಗೆ ಎಲ್ಲ ಆಗಿದ್ದು. ಅವಳ ಅಪ್ಪನ ಮುಂದೆ ಏನು ಬಿಲ್ಡಪ್ ಕೊಡಬೇಕಿತ್ತು? ಸುಮ್ಮನೆ ಇರೋದು ಬಿಟ್ಬಿಟ್ಟು ಅಪ್ಪನ ಮುಂದೆ ಫುಲ್ಲು ಬಿಲ್ಡಪ್ ಕೊಡೋಕೆ ಹೋದ್ಲು. ನಾನು ಹಂಗೆ, ನಾನು ಹಿಂಗೆ, ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತೇಳಿ. ಅದಕ್ಕೆ ಇವತ್ತು ಇಂಥ ಗತಿಗೆ ಬಂದಿದ್ದು. ಅಪ್ಪನ ಮುಂದೆ ಏನು ಹೇಳಿಲ್ಲ ಅಂತ ಹೇಳಿದ್ರೆ ಸೊರೋಗೋದು. ಮೊದಲು ಅವ್ನು ಸಿದ್ದು ಮೊದಲು ಮಕ್ಕೋಗಿಬೇಕು. ಅಲ್ಲ ನೀನು ಹೆಂಡ್ತೀನಿ ಎಲ್ಲ ಹಿಂಗೆ ಮಾಡಿಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಅವ್ನು ನೆಟ್ಟಿಗಿಟ್ಕೊಂಡಿದ್ರೆ ಅವಳು ಇಷ್ಟು ಮಾತಾಡ್ತಾನೂ ಇರಲಿಲ್ಲ, ಇಷ್ಟು ನಮಗೆ ಮರುವಾದಿ ಹೋಯ್ತಾನೂ ಇರಲಿಲ್ಲ ನೋಡು. ಅದು ನಿಜನೇ ಬಿಡು. ಈಗ ಏನು ಮಾಡೋದು, ದುಡ್ಡು ಹೆಂಗೆ ಅರೇಂಜ್ ಮಾಡೋದು ಒಂದು ಗೊತ್ತಾಗ್ತಿಲ್ಲ. ಏನಾಗ್ತಿತ್ತೋ ಏನು ಕತೆನೋ. ಅವ್ನು ಸಿದ್ದು ಒಂಚೂರು ಹೇಳ್ತೀನಿ ಸುಮ್ಮನಿರು. ಹಿಂಗೆಲ್ಲ ಹೆಂಡ್ತಿನ ಫ್ರೀಯಾಗಿ ಬಿಟ್ಬಿಟ್ರಿ ಹೆಂಗೆ? ಅವ್ನು ಹೇಳ್ದಂಗೆ ಕೇಳ್ಕೊಂಡು ಅವನಿ. ಅವಳು ಹೆಂಗೋ ಅಲ್ಲಿ ಇಲ್ಲಿ ಫ್ಯಾಕ್ಟ್ರಿ ಬಿಸ್ನೆಸ್ಸು ಅಂತೇಳ್ಬಿಟ್ಟು ಏನೋ ದುಡ್ಕೊಂಡು ಕೂತವಳೆ. ಇವನು ಅದಕ್ಕೇನೆ ಅಯ್ಯೋ ಬಿಡು 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 ಅಂತೇಳ್ಬಿಟ್ಟು ಸುಮ್ಮನೆ ಆಗವನಿ. ಇದೇ ಒಂದು ಕತೆ ಆಗಿರೋದು. ಅವಳೇನು ಕಟ್ತಾಳೆ ದುಡ್ಡನ್ನ, ನಾವು ಕಟ್ಟೋದೇಳಿ ಹೆಂಗೆ ಕಟ್ಟೋದು ಅಂತ ಅದೇ ನನಗೂ ಅರ್ಥ ಆಗ್ತಿಲ್ಲ ಅಂತಂದರೆ. ನೋಡೋಣ ಬಾ, ಏನೋ ಒಂದು ಮಾಡಿ ಏನೋ ಒಂದು ಯೋಚನೆ ಮಾಡೋಣ. ನಾನು ಹೆಂಡ್ತಿನೂ ಹೋಗಲ್ಲಿ ಕೂತವ್ರು, ಇಬ್ಬರು ಮಾತಾಡ್ಕೊಂಡು ಕೂತವ್ರು ನೋಡಲ್ಲಿ. ಬಾ ಹೋಗಿ ಏನೋ ಕೇಳಿ ಸಮಾಧಾನ ಮಾಡೋಣ. ಏನೋ ಒಂದು ಎಲ್ಲರೂ ಕೆಲಸ ಮಾಡಿದ್ರೆ ಹೆಂಗೋ ಒಂದು ಸ್ವಲ್ಪ ದಿನದಾಗ ಎಲ್ಲ ಒರೆಸ್ಬಿಡ್ಬೋದು. ಇಲ್ಲ ಅಂದರೆ ಯಪ್ಪ ಎಲ್ಲ ಸಾಲದವ್ರು ಬಂದ್ಬಿಟ್ಟು ಹಂಗೇನೇ ಮನೆ ತಗ ಬಂದ್ಬಿಡ್ತಾರೆ ಅಷ್ಟೇ. ಸರಿ ಬಾ ಹಂಗೆ ಮಾಡೋಣ. ಅಲ್ಲ ಪೊದ್ದಿಗೇನು ಬುದ್ಧಿ ಇಲ್ವಾ ಅಂತ ಹೇಳ್ಬಿಟ್ಟು ಕಾಸು ಕೊಡ್ತೀವಿ ಅಂತ ದೊಡ್ಡದಾಗಿ ಹೆಂಗೆ ಹೇಳ್ಬಿಟ್ಟು ಲೇ ಸಂಘದಾಗ ಎತ್ಕೊಂಡಿದ್ದೀವಿ ಸಾಲ್ವಾ, ಸಂಘ ಸಾಲ ತೀರಿಸ್ಬೇಕು, ಅಮ್ಮಂತ ಬಡ್ಡಿಗೆ ಇಸ್ಕೊಂಡಿದ್ದೀವಿ, ಬಡ್ಡಿ ತೀರಿಸ್ಬೇಕು, ಕಾರದ್ದು ಕಟ್ಟಬೇಕು, ಎಲ್ಲಿಂದ ಕಟ್ಟೋನು ಹೇಳು ಅಷ್ಟೊಂದು ಕಾಸ. ಅಕಸ್ಮಾತ್ ಕೊಡಲಿಲ್ಲ ಅಂತಂದರೆ ನೀಟಾಗಿ ಕಿತ್ಕೊಂಡೇ ಬಿಡ್ತಾರೆ ನೀಟಾಗಿ. ಏನು ಮಾಡಬೇಕೋ ಏನೋ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಈಗ ಅದು ಕೊಡಲಿಲ್ಲ ಅಂದರೆ ಮನೆನಾಗ ಇರಿಸ್ಕೊಳ್ಳಲ್ಲ. ಮನೆ ಬಿಟ್ಟು ಈಚೆ ಕಡೆಗೆ ಬಂದರೆ 5,000 ಅಲ್ಲ 15,000 ಇಟ್ಕೊಂಡ್ರು ಜೀವನ ಮಾಡೋಕ್ಕಾಗಲ್ಲ. ನೀನೇ ಯೋಚನೆ ಮಾಡು ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳ್ಬಿಟ್ಟು. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಈಗ ಸಾಲ ತೀರಿಸ್ಬೇಕು, ಕಾರ್ದೆಲ್ಲ ತೀರಿಸ್ಬೇಕು, ಸಂಘದ್ದು ನನಗೂ ಏನು ಮಾಡೋದು ಏನೋ. ಇವಳು ಪೊದ್ದು ಸುಮ್ಮನೆ ಇದ್ದಿದ್ರೆ ಇವಳು ಅಷ್ಟೊಂದು ಮಾವಯ್ಯ ಹೇಳ್ತಿರ್ಲಿಲ್ಲ ನಮಗೆ. ಅದ್ರಾಗ 10,000 ಹೇಳ್ಬಿಟ್ಟಿದ್ಲು. ಸದ್ಯ ಮಾವ 5,000 ಮಾಡ್ತು. 10,000 ಅಂದರೆ ಎಲ್ಲಿ ತರಬೇಕಿತ್ತು ನೀನೇ ಹೇಳು. ಅದಕ್ಕೆ ಗಾಡಿ ಬರ್ತೈತೆ, ಸ್ವಲ್ಪ ಎದ್ದೊಳ್ತೀರಾ? ಏನೋ ಸಿದ್ದ ನೀನು ಹೆಂಡ್ತಿ ಹಿಂಗ ಮಾಡೋದು. ಅಲ್ಲಿ ನೋಡಿ ನೀನು ಹೆಂಡ್ತಿ ಸುಮ್ಮನೆ ಇರೋದು ಬಿಟ್ಬಿಟ್ಟು ಮಾವಯ್ಯನ ಹತ್ರ ನೀಟಾಗಿ ತಗ್ಲಾಕ್ಬಿಟ್ಲು ನಮ್ಮನ್ನೆಲ್ಲನೂ. ತಗ್ಲಾಕ್ಬಿಟ್ಟು ಇವಾಗ 5,000 ಕೊಡಂಗೆ ಮಾಡಿಬಿಟ್ಲಲ್ಲ. ಏನು ಮಾಡೋದು ಅಂತ ಹೇಳಿ. ಅವಳು ಬುದ್ಧಿ ಗೊತ್ತಿಲ್ವತ್ಗೆ. ಅವಳು ಹಂಗೇನೆ ಅಯ್ಯೋ ಅವಳು ದುಡಿತಾವಳಲ್ಲ ಇವಾಗ, ಅದಕ್ಕೇ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅದು ಇದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾಳೆ. ಅಯ್ಯೋ ನನಗೇನು ಟೆನ್ಷನ್ ಇಲ್ಲ, ಅವಳೇ ಕೊಟ್ಕೊತಾಳೆ ಬಿಡಿ. ನಾನು ಇನ್ನೇನು ಮಾತಾಡೋಕ್ಕಾಯ್ತದೆ? ಲೇ ಏನೇ ಹೇಳ, ನೀನಂತೂ ಹೆಂಡ್ತಿನ ಉದ್ಬೋಸ್ದಾಗಂತೂ ಮಾಡಿಕೊಂಡೆ ಏನೇ ಇಲ್ಲ ಬಿಡು. ಏನಾರ ಒಂಚೂರು ಉದ್ಬೋಸ್ದಾಗಿ ಇಕ್ಕೊಂಡಿದ್ಯಾ? ಅಣ್ಣ ಏನು ಉದ್ಬೋಸ್ದಾಗಿ ಇಕ್ಕಬೇಕಿತ್ತು ಹೇಳ. ಏನು ಹೇಳಿದ್ದೆಲ್ಲನೂ ಏನು ಕೇಳೋದಿಲ್ಲ ಮಾಡೋದಿಲ್ಲ. ಏನು ದುರಂಕಾರ ಮಾಡ್ತಾಳೆ. ಅವಳನ್ನ ಹಿಂಗೆ ಇಟ್ಕೊಳ್ಳೋದು ನೀನು. ನೋಡಿ ನಮ್ಮ ಹೆಂಡ್ತಿ ನಾವು ಹೇಳಿದ್ದು ಹೆಂಗೆ ಕೇಳ್ತಾರೆ, ನಿನ್ನ ಹೆಂಡ್ತಿ ಹೇಳಿದ್ದಿಂದ ನಾ ಕೇಳ್ತಾಳೆ ಇಲ್ಲ 4 ಕಾಸು ದುಡಿತಾವಳೆ ಅಂತ ಹೇಳ್ಬಿಟ್ಟು ಏನು ದಿಮಾಗ್ ಮಾಡ್ಕೊಂಡು ಮೊನ್ನೆ ಏನೋ ನೆನ್ನೆನೋ ಹೋಗಲ್ಲ ಹಳ್ಳಿ ಕಟ್ಟೆದಾಗೆ ನಿನಗೆ ಸರಿಯಾಗಿ ನೀನು ಬೈದ್ಲಂತೆ. ನಿಜವೇ? ಅಯ್ಯೋ ಬೈದ್ಲು ಅಣ್ಣ. ಅದೇ ಕುಂತು ಮಾತಾಡ್ತಿದ್ದೆ, ಜಮೀನೆಲ್ಲ ಒಣಿಕೊಂಡು ಹೋಗ್ಬಿಟ್ಟೈತಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸರಿಯಾಗಿ ಏನೇ ಬೈದಾಕ್ಬಿಟ್ಲು ನನಗಂತೂ. ನಾನು ಅದಕ್ಕೆ ಸರಿ ನೋಡ್ಕೊಂಡು ತಿನ್ಬಿಡು ಜಮೀನ್ದು ಅಂತ ಹೇಳ್ಬಿಟ್ಟು ನೆಟ್ಟಿಗೆ ಬಂದೆ ನಾನಂತೂ. ಇನ್ನೇನು ತಾನೇ ಮಾಡೋಕ್ಕಾಗ್ತೈತೆ ಹೇಳೋಣ ನಾನಂತೂ. ಇನ್ಮೇಲೆ ರೋಫ್ ಹಾಕ್ಬಿಟ್ಟು ನಾನು ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ಬೇಕು. ನೀನು ಹಿಂಗೆ ಸುಮ್ಮನೆ ಇದ್ರೆ ಆಗ್ತೈತಾ? ನೋಡು ಹೆಂಗನ ಮಾಡಿ ಇವೆಲ್ಲ ಕ್ಯಾನ್ಸಲ್ ಮಾಡಿಸ್ಬಿಡ್ಬೇಕು ನೀನೇನೆ. ಅಪ್ಪಂಗೆ ಕೊಡೋದು 5,000 ಅದು ಇದು ಎಲ್ಲನೂ. ನೋಡು ಅವಳು ನೀನು ಸುಮ್ಮನೆ ಗೊಂಬೆ ಮಾಡ್ಕೊಬಿಟ್ಟವಳೆ. ಲವ್ ಮ್ಯಾರೇಜು ಅಂತ ಮಾಡ್ಕೊಂಡಿದ್ಯಲ್ಲ, ಅದಕ್ಕೆ ನೀನು ಹಂಗೆ ಅಷ್ಟೇನೆ. ನಿನಗೇನು ತಾನೇ ಬೆಲೆ ಇಟ್ಕೊಂಡ್ಲ? ನಿನಗೆ ಏನೂ ಇಲ್ಲ ನೋಡ್ದ. ಅವಳದಂತೂ ಮನೆಗೆ ಬಂದ್ಬಿಟ್ಟು ಅಪ್ಪನ ಎಲ್ಲರನ್ನೂ ಕ್ಯಾಚ್ ಹಾಕೋಬಿಟ್ಟು ಅವಳೇ ಗ್ರೇಟ್ ಆಗೋಗ್ಬಿಟ್ಲು. ನೋಡು ನೀನು ಹೆಂಗಿದೆಯಾ ಅಂತ ಹೇಳ್ಬಿಟ್ಟು. ಬಿಡು ನೀನು ಹಿಂಗಿರೋದು ನೋಡು, ನಮ್ಗೆ ಬೇಜಾರಾಗ್ತೈತಿ. ನೋಡು ನಾವೆಲ್ಲ ಕಾರ್ ತಗೊಂಡ್ವಿ, ಎಲ್ಲ ನಾವು ಎಷ್ಟು ಚೆನ್ನಾಗಿದ್ದೀವಿ. ಆದರೆ ನಿನ್ನ ಪರಿಸ್ಥಿತಿ ನೋಡಿ ಹೆಂಗೈತೆ. ಏನೂ ಇಲ್ಲ, ನಮ್ಮ ಜೊತೆ ಸೇರಕ್ಕನ್ನ ಬಿಡ್ತಾಳ? ಇಲ್ಲ ಅದೂ ಬಿಡೋದಿಲ್ಲ ನಿನ್ನಂತೂ. ಈಗ ಏನು ಮಾಡ್ತೀಯಾ ನೀನಂತೂ? ಹಿಂಗೆ ಇದ್ಬಿಡ್ತೀಯಾ? ಯೋಚನೆ ಮಾಡು. ನಿಮಗೆ ಹಣ್ಣುಗಳು ಪ್ರೀತಿ ಅದು ಇದು ಏನು ಬೇಡವಾ?
ಅಯ್ಯೋ ಅಣ್ಣ ಬೇಕು ಮಾತಾಡಿಸ್ಬೇಕು. ಅವಳೇ ನೆನೆ ಕೈಯ ಅಂದ್ಬಿಡ್ತಾಳಣ್ಣ. ಏ ನನಗೂ ನೆನೆ ಸಖತ್ ಬೇಜಾರಾಯಿತು. ಹಳ್ಳಿ ಕಟ್ಟೆ ತಾ ಕೂತಿದ್ರೆ ಬಂದ್ಬಿಟ್ಟು ಹೆಂಗೆ ಸಿಕ್ಕರಂಗೆ ಬೈದ್ಬಿಟ್ಲಲ್ಲ. ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಯ್ತಣ್ಣ ನನಗೂ. ಏನು ಮಾಡೋದು, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀನಲ್ಲ ಅಂತೇಳ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಯ್ಯೋ ನಾವೇನು ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡಿಲ್ವಾ? ನಾನು ನನ್ನ ಗಂಡ ಈಗ ಇಬ್ಬರು ನಾವು ತಗ್ಗಿ ಬಗ್ಗಿ ನಡ್ಕೊಂಡು ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಡು ಹೋಗಲ್ವಾ? ನೀನು ಹೆಂಡ್ತಿ ಏನೋ ಓವರ್ ಸ್ಕೋಪ್, ಅವಳಿಗೇನು ಗೊತ್ತಾ, ಅವಳದೇ ನಡಿಬೇಕು, ಅವಳು ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ದಿಮಾಕು. ನೀನು ಹೊಸಿ ದೂರ ಸರಿದು ನೀನು ಅವಳಿಗೆ ಬುದ್ಧಿ ಕಲಿಸ್ಬೇಕು, ನಿನ್ನ ಬೆಲೆ ಅವಳಿಗೆ ಗೊತ್ತಾಗಂಗೆ ಮಾಡಬೇಕು. ನೀನೇನು ಗೊತ್ತಾ, ನೀನು ಅವಳ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು. ಇದು ನಿನ್ನ ಮನೆ ಇದು ನಿನ್ನ ಮನೆಗೆ ನೀನೇನು ಎದುರುಕೊಂಡ್ರೆ ಹೆಂಗೆ ಹೇಳು? ಇದೆಲ್ಲ ಪೂರ್ತಿ ನಿಂದೇನೆ ನಿನ್ನ ಮನೆ. ನಿನ್ನ ಮನೆಗೆ ಬಂದವಳು ಅಷ್ಟೇ ಏನಿ, ಅವಳು ಬಂದಿರೊಳಗೆ ಯಾವ ಪಾಟಿ ದಿಮಾಕೈತೆ. ನೀನು ನೋಡಿದ್ರೆ ಸುಮ್ಮನೆ ಇರ್ತೀಯಪ್ಪ. ನಾವು ನೋಡಿ ಎಷ್ಟು ಎದುರ್ಕೋತೀವಿ ನಮ್ಮ ಯಜಮಾನ್ರಿಗೆ. ನೀನೇನಪ್ಪ ಇಷ್ಟೊಂದು ಎದುರ್ಕೊಳ್ಳೋದು? ಮೈದು, ನೀನು ಯಾಕೆ ಇಷ್ಟೊಂದು ಎದುರ್ಕೊಂತೀಯ? ನೀನು ಹೋಗಿ ಒಂದ್ಸಲ ರೋಫ್ ಹಾಕು, ಬಾಯಿ ಮುಚ್ಕೊಂಡು ಹಂಗೇನೆ ಸುಮ್ಮನೆ ಆಗೋಗ್ಬಿಡ್ತಾಳೆ. ನಿಂದೇನೈತೆ, ನಿಂದೇ ಜಮೀನು ತಾನೆ, ಜಮೀನಾಗ ನೀನೇನಾರ ಬೆಳೆ ಬೆಳ್ಕೊಂಡು ಆರಾಮಾಗಿರ್ಬೋದಪ್ಪ. ಅವಳಿಗೆಲ್ಲ ಎದುರ್ಕೊಳ್ಳೋ ಅಂಥದ್ದು ಏನೈತೆ? ಸಪೋರ್ಟಿಗೆ ಬತ್ತೀಯಾ? ಬಾನ್ ಇಲ್ವಾ ಬೇಡ ಅನ್ನು ಮಾಡಿಸ್ಕ. ಅಯ್ಯೋ ಇನ್ಮೇಲೆ ಅವಳು ನಾವು ದೂರ ಇಕ್ಕಿರೋಣ. ನೀವು ನಮ್ಮ ಜೊತೆ ಸೇರ್ಕ, ನೀನು ನಮ್ಮ ಜೊತೆ ಸೇರ್ಕೊಂಡ್ರೆ ನಿಂಗೇನು ಬೇಕೋ ಎಲ್ಲ ಎಲ್ಪುನುವೆ ನಾವು ಮಾಡ್ತೀವಿ. ಬೇಡ ನಾವೇನು ನೀನು ದೂರ ತೊಳ್ತೀವ? ನೋಡು ನಮ್ಮದು ಕಾರ್ ಐತೆ, ನಾವು ಕಾರಾಗ ಓಡಾಡೋಣ, ಟ್ರಿಪ್ ಹೋಗೋಣ, ಎಂಜಾಯ್ ಮಾಡೋಣ, ಎಲ್ಲ ಮಾಡೋಣ. ನೀನು ಹೆಂಡ್ತಿಗೆ ಒಂದು 4 ದಿನ ಒಪ್ಪೊಳ್ಳೆ ಬಿಟ್ಬಿಟ್ರೆ ಅವಳಿಗೆ ಹೋಗಿ ಬುದ್ಧಿ ಬರ್ತದೆ. ಸರಿನೇ, ನೀಟಾಗಿ ಬುದ್ಧಿ ಕಲ್ತ್ಕೊತಾಳೆ. ನೀನು ಅಷ್ಟೇ ಜಾಸ್ತಿ ಸಪೋರ್ಟ್ ಗಿಪೋರ್ಟ್ ಅಂತ ಮಾಡೋಕೆ ಹೋಗ್ಬೇಡ, ಮಾತೇ ಆಡಿಸ್ಬೇಡ ಅವಳನ್ನ. ಆವಾಗ ನೋಡು ಅವಳೇನೇ ರೀ ನೀವು ಹೇಳ್ದಂಗೆ ಕೇಳ್ತೀನಿ ರೀ ಅಂತ ಬಂದುಬಿಡ್ತಾಳೆ. ಅದಕ್ಕೆ ಹಂಗೆಲ್ಲ ಮಾಡೋಕ್ಕಾಯ್ತದ? ಅವಳು ಸುಮ್ಮನೆ ಇರ್ತಾಳೆ, ಏನಾರ ಒಂದು ಕೆಣಿಕೊಂಡು ಮಾಡ್ಕೊಂಡು ಬಂದ್ಬಿಡ್ತಾಳೆ. ಹಂಗೆಲ್ಲ ಮಾಡೋಕ್ಕಾಗಲ್ಲ. ಅವಳ ಕತೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ನಾನು ಏನು ಹಂಗೆ ಮಾಡಿದ್ರೆ ಅವಳು ಇನ್ನೊಂಥರ ಶುರು ಮಾಡ್ಕೊಂಡ್ಬಿಡ್ತಾಳೆ ಅಷ್ಟೇ. ನಿಮ್ಗೆ ಏನು ಗೊತ್ತು ಅವಳು ಬುದ್ಧಿ ಎಲ್ಲನೂ? ಯಪ್ಪ ನೀವು ಏತಿ ಅಂದ್ರೆ ಅವಳು ಪ್ರೇತಿ ಅನ್ಕೊಂಡು ಬರ್ತಾಳೆ ನೋಡಿ. ನಾನೇನು ಮಾಡೋಕ್ಕಾಗಕ್ಕಿಲ್ಲ. ಅವಳಿಗಂತೂ ಏನೋ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀನಲ್ಲ, ಏನೋ ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಕೋಬೇಕು. ಬಿಡಿ ಮಾಡ್ಕೊತೀನಿ. ಬಾರೋ, ಆವತ್ತಿಂದನೂ ಅವಳಿಗೂ ಚೆನ್ನಾಗಿ ಗೊತ್ತು ನೀನು ಒಳ್ಳೆ ಪುಕ್ಲ ಅಂತ ಹೇಳ್ಬಿಟ್ಟು. ಅದಕ್ಕೇನೆ ಅಲ್ವೇ ಅವಳು ನೀನು ಬಳಸ್ಕೊಂಡು ನೋಡಿ ಆರಾಮಾಗಿರೋದು. ಹೋಗಿ ಒಂಚೂರು ನೀನು ಬುದ್ಧಿ ಕಲಿಸು. ಹಿಂಗೆ ಇದ್ರಾಗಲ್ಲ, ಧೈರ್ಯವಾಗಿ ನೀನು ಗಂಡಿಸ್ತಾರ ನೀನು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನೋಡು ನಾವು ಯಾರಿಗೂ ಎದುರುಕೊಳ್ಳಲ್ಲ. ಇವತ್ತು ನಾವು ನೋಡಿ ಹೆಂಗಿದ್ವಿ, ನೀನು ನೋಡಿ ಹೆಂಗಿದ್ಯಾ? ಸರಿ ನಾವು ನಾಡು ಟ್ರಿಪ್ ಹೋಗ್ತೀವಪ್ಪ, ನಿನ್ನ ಕೈಲಿ ಬರೋಕ್ಕಾಗ್ತೈತಾ? ನೀನು ಹೆಂಡತಿ ಕಳಿಸ್ತಾಳೆ ಹೇಳು? ಹಂಗೆ ಹಿಂಗೆ ಅಂದ್ಬಿಡ್ತಾಳೆ. ನಾವು ನೋಡು ನಾನು ಮೆಂಟರ್ ಜೊತೆ ಹೆಂಗಿದ್ವಿ, ನೀನು ನೋಡಿ ಹೆಂಗಿದ್ಯಾ? ನಮಗೂ ನಿಮಗೂ ಇಷ್ಟೇ ಏನೇ ವ್ಯತ್ಯಾಸ ಇರೋದು. ಯೋಚನೆ ಮಾಡಿ ನೀನು ಸುಮ್ಮನೆ. ಅವಳು ಹೇಳ್ದಂಗೆಲ್ಲ ಕೇಳಬೇಡ, ನಾವು ಹೇಳ್ಕೊಟ್ವಿ ಅಂತ ಹೇಳ್ಬೇಡ. ನೀನೇನೆ ಏನು ಬೇಕೋ ಅದನ್ನ ಮಾಡ್ಕೊಂಡು ಆರಾಮಾಗಿರೋದು ಕಲ್ತ್ಕ. ನೀನು ನಮ್ಮ ಜೊತೆ ಬರ್ತೀಯಾ? ಬಾ ನೋಡು, ಯಾವತ್ತಿದ್ರು ನಾವು 3 ಜನ ಅಷ್ಟೇ ಏನಿ, ಅಣ್ಣ ತಮ್ಮಂದಿರು. ಬಂದಿರೋರು ಅಷ್ಟೇ ಏನಿಯ. ನಾವು 3 ಜನ ಚೆನ್ನಾಗಿದ್ರೆ ಯಾರು ನಮ್ಮನ್ನು ಏನೂ ಮಾಡೋಕ್ಕಾಗಕ್ಕಿಲ್ಲ. ಯೋಚನೆ ಮಾಡು. ಹ್ಞೂ ಅಣ್ಣ, ನನಗೂ ಗೊತ್ತು. ನೀವೇನೇ ಮುಖ್ಯ ಅಂತೇಳ್ಬಿಟ್ಟು ನಮಗೂ ಚೆನ್ನಾಗಿ ಗೊತ್ತು. ಅದಕ್ಕೇನೆ ನಾನು ಯೋಚನೆ ಮಾಡ್ತೀನಿ. ಅದೇ ಪೊದ್ದು ಸ್ವಲ್ಪ ಗೊತ್ತಲ್ಲ ನಿಮಗೂ ಅವಳು ಹೆಂಗೆ ಮಾಡ್ತಾಳೆ ಅಂತೇಳಿ. ಅದಕ್ಕೆ ಸ್ವಲ್ಪ ಹಂಗೋ ಹಿಂಗೋ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಅಷ್ಟು ಬಿಟ್ಟರೆ ನನಗೆ ನೀವೇನೇ ಜಾಸ್ತಿ ಮುಖ್ಯನಣ್ಣ ನನಗಂತೂ. ನೋಡಿ ಇನ್ಮೇಲೆ ಪೊದ್ದುಗೆ ನಾನು ಬುದ್ಧಿ ಕಲಿಸ್ತೀನಿ. ನೀವು ಹೆಂಗಿದ್ದೀರೋ ನಾನು ಹಂಗೆ ಇರ್ತೀನಿ. ನಾವೆಲ್ಲ ಚೆನ್ನಾಗಿರಬೇಕು. ಅವಳು ಬಂದು ನಮ್ಮ ಜೊತೆ ಸೇರಂಗೆ ಮಾಡು. ಆ ರಾಧನ ಇವತ್ತೆಲ್ಲ ನಾಳೆ ರಾಧ ಹೋಯ್ತಾಳೆ. ರಾಧನ ಕತೆ ನಿಂಗೆ ಯಾಕೆ? ನಾವು 3 ಜನ ಚೆನ್ನಾಗಿರ್ಬೇಕು ಅಷ್ಟೇ ಏನಿಯ. ನೋಡು ಹಂಗೆ ಏನೇನೋ ಅವಳೆ ಪ್ರೇಮ, ಹಂಗೆ ಏನಿಯ ನೇತ್ರ, ಅವಳ ಜೊತೆ ಸೇರ್ಕೊಂಡು ಅವಳು ಖುಷಿಯಾಗಿದ್ರೆ ಏನಪ್ಪ ಆಯ್ತದೆ? ನಾವು 3 ಜನ ಒಂದಾಗಿರೋಣ. ಅವಳು ಒಬ್ಬಳೇನೇನಿಯ ಸಪ್ರೇಟ್ ಇರೋದೇನು? ಹೇಳು, ರಾಧನ ಕತೆ ಬಿಟ್ಬಿಡು ಅಂತ ಹೇಳು. ರಾಧನ್ಗೆ ಹೆಂಗೋ ಈಗ ಎಲ್ಲ ನೋಡಿದ್ರೆ ರಾಧ ಒಲ್ಬುದು ಅಂತೆ. ಆಸ್ತಿ ಪಾಸ್ತಿ ಎಲ್ಲನೂ ಇಸ್ಕೊಂಬಿಟ್ಟವಳೆ. ಏನಕ್ಕೂ ನಮ್ಗೆ ಎಷ್ಟು ಸಿಕ್ಕೈತೋ ಅವಳಿಗೂ ಅಷ್ಟೇ ಆಸ್ತಿ ಸಿಕ್ಕೈತಿ. ಅವಳಿಗೇನು ಕಮ್ಮಿ ಆಗಿಲ್ಲ. ಜೊತೆಗೆ ಗಿಸ್ನೆಸ್ ಅಂತೆಲ್ಲ ಮಾಡ್ಕೊಂಡವಳೆ. ಅವಳಿಗೂ ಅಯ್ಯೋ ಪಾಪ ಅನ್ನೋದೆಲ್ಲ ಅವಳು ಭಾಳ ಖತರ್ನಾಕು. ಅವಳನ್ನ ಬಿಟ್ಟು ನಮ್ಮ ಜೊತೆ ಸೇರ್ಕೊಂಡು ಚೆನ್ನಾಗಿರೋಕ್ಕೆ ಹೇಳು. ನಾವು 3 ಜನ ಅಣ್ಣ ತಮ್ಮಂದಿರೂ ಚೆನ್ನಾಗಿರಬೇಕು. ಸರಿ ಅಣ್ಣ, ಆಯಿತು. ಹಂಗೇನೇ ಮಾಡ್ತೀನಿ ಬಿಡಿ. ಇನ್ಮೇಲೆ ಎದುರ್ಕೊಳಕ್ಕಿಲ್ಲ, ಮಾತಾಡ್ತೀನಿ, ಸರಿಯಾಗಿ ಮಾತಾಡ್ತೀನಿ. ಇನ್ನೇನು ಮಾಡೋಕ್ಕಾಯ್ತದೆ? ಹೋಗಿ ಮಾತಾಡಲೇಬೇಕಲ್ಲ. ನಾನು ಮಾತಾಡ್ತೀನಿ ಬಿಡಿ. ನಾನೇನು ಸುಮ್ಮನೆ ಅಲ್ಲ. ಸರಿ ಎದುರ್ಕೊಬೇಡ, ಹೋಗಿ ಮಾತಾಡು, ಸರಿಯಾಗಿ ಮಾತಾಡು. ಸರಿನಾ? ಸರಿ ಆಯಿತು. ಅಯ್ಯೋ ಇವ್ನಿಗೆ ಹೇಳಿ ಕಳಿಸ್ತೀವಿ. ಏನಣ್ಣ ಏನು ಮಾತಾಡ್ತಾನೋ ಏನೋ. ಮಾತಾಡ್ತಾನೆ ಅಂತ ಯಾವ ನಂಬಿಕೆನೂ ಇಲ್ಲ ನನಗೆ. ಹೋಯ್ತಾನೇನೋ. ಆದರೆ ಸರಿಯಾಗಿ ಫಿಟ್ಟಿಂಗ್ ಇಕ್ಕಿದ್ದೀವಿ. ಆ ಪೊದ್ದಿ ನಮ್ಮ ಹತ್ರ ಬರಬೇಕು, ಹಂಗೆ ಮಾಡಬೇಕು. ಅವಳಿಗೆ ಹಂಗೆ ಕೊಪ್ಷಾನೆ. ಯಾಕಂದರೆ ಏನಕ್ಕೂ ಎದುರ್ಕೊಳ್ಳೋಕ್ಕಿಲ್ವಲ್ಲ, ಅದಕ್ಕೆ ಕೊಪ್ಷಾನೆ. ಇವನೊಂಚೂರು ಬುದ್ಧಿ ಕಲಿಸ್ಕೊಂಡು ಹೆಂಗೋ ನೆಟ್ಟಿಗೆ ಇದ್ಬಿಟ್ರೆ ಆವಾಗ ಸೊರೈತದೆ ನೋಡು. ಅಲ್ಲಿ ಗಂಟ ಹಿಂಗೇನೇನಿಯ. ನಮ್ಮನ್ನು ಕಂಡ್ರು ಊರ ಅಂತಾಳೆ, ನಮ್ಮ ಹೆಂಡ್ತಿಯರ್ನ ಕಂಡ್ರು ಆಗೋಕ್ಕಿಲ್ಲ. ಅವಳಿಗಂತೂ ಏನೋ ಫುಲ್ಲು ಒಳ್ಳೇಳಾಗತ್ತಾರ, ಫುಲ್ ಅತ್ತೆ ಮಾವಂಗೆ ಫುಲ್ಲು ಸಪೋರ್ಟ್ ಮಾಡೋ ಥರ ಇರ್ತಾಳೆ. ಏನೋ ಅವಳೇ ದುಡ್ಡು ಕಾಸು ಮಾಡಿಕೊಂಡು ಅವಳೇನೇನು ನೆಟ್ಟು ಮಾಡಿಕೊಂತಾಳೆ. ಲಕ್ಷ ದುಡ್ಡು ಬಂದ್ರೂ ಯಾರಿಗೂ 10 ಪೈಸೆ ಕೊಡೋದಿಲ್ಲ, ತೋರ್ಸೋದೂ ಇಲ್ಲ. ಅವಳಾಯ್ತು ಅವಳಿಗೂ ಚಿಕ್ಕಳದಾಯ್ತು. ಇಷ್ಟೇ ನೀ ಅವಳ್ದಂತೂ. ಅಯ್ಯೋ ನನಗಂತೂ ನೋಡಿ ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಬುಡಿ ಏನೋ ಒಂದು ಆಯ್ತದೆ. ಇವನೇನೋ ಒಂಚೂರು ಎಚ್ಚೆತ್ಕೊಬಿಟ್ಟು ಅವಳಿಗೆ ಸರಿಯಾಗಿ ಹೋಗಿದ್ರೆ ಅವಾಗ ಸರಿ ಹೋಯ್ತಾಳೆ.
ಈಗ ನಾವು ಹೇಳ್ಕೊಟ್ಟಿದ್ದೀವಲ್ಲ ಮೈದುಗೆ, ನೋಡ್ತಾ ಇರು ಏನಾಯ್ತದೆ ಅಂತ ಹೇಳ್ಬಿಟ್ಟು. ಮೈದು ಸರಿಯಾಗಿ ಹೋಗ್ಬಿಟ್ಟು ಗ್ರಹಚಾರ ಬಿಡಿಸ್ತಾನೆ, ಅವಾಗ ಎಲ್ಲ ಸರಿ ಹೋಗ್ತೈತೆ. ಹ್ಞೂ, ಸರಿ ಹೋಗದೆ ಇನ್ನೇನು, ಎಲ್ಲ ಸರಿ ಹೋಗ್ಲೇಬೇಕಲ್ವಾ, ಸರಿ ಹೋಗೇ ಹೋಗ್ತೈತೆ ರೀ. ನೀವೇನು ತಲೆ ಕೆಡ್ಸ್ಕೊಬೇಡಿ, ಇನ್ಮೇಲೆ ಸ್ವಲ್ಪ ಶಾನೆ ದುಡಿಯೋದು ಹೆಂಗೆ ಅಂತ ನೋಡಿ. ನಾನು ಇವಳು ಹೆಂಗನ್ವೇ ಉಪ್ಪಿನಕಾಯಿ ಬಿಸ್ನೆಸ್ನ ಶುರು ಮಾಡ್ಕೊಂಡು ಉಪ್ಪಿನಕಾಯಿದನ್ನೆಲ್ಲ ನೋಡ್ಕೊತಾ ಇದ್ದೀವಿ. ನೀವು ಏನಾರ ಒಂದೊಂದು ಕೆಲಸ ಮಾಡಿದ್ರೆ ಎಲ್ಲ ಸಾಲ ಪಾಲ ದುಡ್ಡು ಕಷ್ಟ ಎಲ್ಲನೂ ತೀರಿಸ್ಕೊಬಿಡ್ಬೋದು. ನಂದು ಇವಳ್ದು ಹೆಂಗೋ ನಡೀತಾ ಐತೆ. ನೀವೇನಾರ ಒಂದು ವ್ಯವಸಾಯ ಮಾಡೋದು, ಇಲ್ಲ ಅಂತಂದರೆ ಬೇರೆ ಏನಾರ ಕೆಲಸ ನೋಡ್ಕೊಳ್ಳಿ. ಹಿಂಗೆ ಇದ್ದರೆ ನಾವು ಹೆಂಗ್ರಿ ಸಂಸಾರ ಮಾಡೋದು? ಇಷ್ಟೊಂದು ಕಮಿಟ್ಮೆಂಟ್ಸು ಸಾಲ ಹೆಂಗ್ರಿ ಕ್ಲಿಯರ್ ಮಾಡೋದು ನೀವೇ ಹೇಳಿ. ನಾವು ಏನೋ ಒಂದು ಮಾಡ್ತೀವಿರು, ವ್ಯವಸಾಯದಾಗ ಏನು ಮಾಡೋಕೆ ಆಗ್ತೈತೋ ಇಲ್ವೋ, ಏನೋ ಕೆಲಸ ನೋಡ್ಕೊಳ್ಳೋದು, ಏನೋ ಒಂದು ಮಾಡೋಣ ಇರು. ಹಿಂಗೆ ನಮಗೂ ಆಗಲ್ಲ. ನಾವು ಯೋಚನೆ ಮಾಡ್ತಾ ಇದ್ದೀವಿ ಅದಕ್ಕೇನೆ. ನೀವು ಹೆಂಗೋ ಶುರು ಮಾಡಿದ್ದೀರಲ್ಲ, ನಾವು ಅದೇ ಥರ ಏನಾದರೂ ಒಂದು ಶುರು ಮಾಡೋದು, ಏನೋ ಒಂದು ಮಾಡೋಣ ಇರು. ಅದೇ ದುಡ್ಡಿಗೆ ಸಮಸ್ಯೆ ಐತಲ್ಲ, ಅದಕ್ಕೇನೆ ಇದೊಂದು ಸಲ ಎಲ್ಲ ಯೋಚನೆ ಮಾಡ್ಬಿಟ್ಟು ಮಾಡೋಣ. ಅಪ್ಪಂಗೆ ಕೊಡೋದಂತೂ ಮಿಸ್ ಮಾಡೋದೇನಿಯ ಬೇಡ. ತಿರ್ಗಾ ನಮ್ಮನ್ನೆಲ್ಲ ಮನೆ ತಗೆಲ್ಲ ಮುರುವದಿ ಕಳೆದು ಬಿಡ್ತದಪ್ಪ. ಬ್ಯಾರೆ ಕೊಡೋದು ಕಡಿಮೆ ಆದರೂ ಪರವಾಗಿಲ್ಲ, ಮನೆ ಕೊಟ್ಬಿಡ್ಬೇಕು. 5,000 ರೂಪಾಯಿ ತಾನೇ, ನೀವು 5,000 ನಾವು 5,000 ಹೆಂಗೋ ಕೊಟ್ಬಿಟ್ಟು ಮ್ಯಾನೇಜ್ ಮಾಡೋಣ, ಸರಿನಾ? ಹಿಂಗೆ ಕೂತ್ಕೊಂಡ್ಬೇಡ್ರಿ. ನೀವು ಏನೋ ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳಿ, ನಾವು ಹಂಗೆ ಏನೇ ಇಂಪ್ರೂವ್ ಮಾಡ್ಕೊತೀವಿ. ಸರಿ ಆಯಿತು.